ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿರಬೇಕು, ಈ ದೇಶದ ಸಂವಿಧಾನ ಅಂದರೆ ಇಡೀ ಪ್ರಪಂಚಕ್ಕೆ ಒಂದು ಮಾರ್ಗದರ್ಶ, ಇಡೀ ಪ್ರಪಂಚಕ್ಕೆ ಒಂದು ಮಾದರಿ, ಇಡೀ ಪ್ರಪಂಚಕ್ಕೆ ಒಂದು ನಾಲೆಡ್ಜ್ ಅಂತ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿರಬೇಕು, ಈ ದೇಶದಲ್ಲಿ ಸುಮಾರು ದಶಕಗಳ ಕಾಲ ಏನು ಬೇರೆ ಬೇರೆ ಪ್ರಜೆಗಳು, ಬೇರೆ ಬೇರೆ ರೂಲರ್ಸು, ಬೇರೆ ಬೇರೆ ರಾಜ್ಯಗಳು ಏನು ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ. ಈ ಆಡಳಿತ ಮಾಡ್ಕೊಂಡು ಬಂದಾದ ಮೇಲೆ ಒಂದು ತ್ಯಾಗ ಅಂತ ಏನಿತ್ತು, ಈ ದೇಶದಗೋಸ್ಕರ, ಈ ಸ್ವಾತಂತ್ರ್ಯಕ್ಕೋಸ್ಕರ ಏನು ಹೋರಾಟ ಮಾಡ್ಕೊಂಡು ಬಂದಿದ್ರು, ಆ ತ್ಯಾಗ ಆದ್ಮೇಲೆ ಒಂದು ಒಳ್ಳೆಯ ಒಂದು ದಿನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ತಮ್ಮೆಲ್ಲರಿಗೂ ಗೊತ್ತಿರಬೇಕು, ಈ ದೇಶಕ್ಕೆ ಸ್ವಾತಂತ್ರ್ಯ ತರಕ್ಕೆ ಸುಮಾರು ಜನಗಳು, ಸುಮಾರು ರೂಲರ್ಸು, ಸುಮಾರು ರಾಜ್ಯಗಳು ತಮ್ಮ ಪ್ರಾಣವನ್ನು ಹೆಜ್ಜೆಗಿಟ್ಟು, ತಮ್ಮ ಪ್ರಾಣವನ್ನು ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ರು. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ತಮ್ಮೆಲ್ಲರಿಗೂ ಗೊತ್ತಿರಬೇಕು, ಈ ದೇಶದಲ್ಲಿ ಏನೇನು ಅನಾಹುತಗಳು ನಡೀತಿದೆ, ಈ ನಡುವೆ ಏನೇನು ದೌರ್ಜನ್ಯಗಳು ನಡೀತಿದೆ, ಆ ದೌರ್ಜನ್ಯಗಳ ವಿರುದ್ಧ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ನಮ್ಮ ದೇಶದಲ್ಲಿ ತಾವೆಲ್ಲರೂ ನೋಡ್ತಾ ಇದ್ದೀರಾ ಏನ್ ಪರಿಸ್ಥಿತಿ ಇದೆ ಈ ನಡುವೆ ಅಂತ. ಎಲ್ಲ ಕಡೆ ನಾವು ಇಲ್ಲಿ ಸ್ವಾತಂತ್ರ್ಯವನ್ನು ಆಚರಣೆ ಮಾಡಕ್ಕೆ ಹೊರಟಿದ್ದೀವಿ, ಆದರೆ ನಮ್ಮ ದೇಶದಲ್ಲಿ ಮಾಬ್ ಲಿಂಚಿಂಗ್ ಆಗಿರಲಿ, ದಲಿತರ ಮೇಲೆ ದೌರ್ಜನ್ಯಗಳೇ ಆಗಿರಲಿ, ಮುಸಲ್ಮಾನರ ಮೇಲೆ ದಬ್ಬಾಳಿಕೆಗಳಾಗಿರಲಿ, ಇದು ಈ ಸಮಸ್ಯೆಗಳೆಲ್ಲ ಹಾಕೊಂಡು ಬರ್ತಿದೆ. ಸೊ ಬಂಧುಗಳೇ, ಇದು ಬರೀ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಕಾರ್ಯ ಅಲ್ಲ ಅಂತ ಹೇಳಿ ಎಲ್ಲರೂ ಈ ಹೋರಾಟಕ್ಕೋಸ್ಕರ, ತಮ್ಮ ನ್ಯಾಯಕ್ಕೋಸ್ಕರ, ಈ ಪ್ರಪಂಚದ ಈ ಸ್ವಾತಂತ್ರ್ಯದ ಒಂದು ಕಾವಲಿಗೆ ಹಾಕ್ಬೇಕಂತ ಎಲ್ಲರಿಗೂ ನಾನು ಹೇಳ್ತೀನಿ. ಎಲ್ಲರೂ ಏನು ಮಾಡಬೇಕಂದ್ರೆ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಬೇಕು. ಮತ್ತೆ ಲಾಸ್ಟಲ್ಲಿ ನಾನು ಹೇಳೋಕೆ ಒಂದೇ ಮಾತು, ಈ ದೇಶದಲ್ಲಿ ಯಾರು ಹೋರಾಟ ಮಾಡ್ತಾರೆ, ಯಾರು ಬಿಡ್ತಾರೆ, ಯಾರು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೆ, ಯಾರು ದಲಿತರ ಪರ ನಿಂತಾರೆ, ಯಾರು ಮುಸಲ್ಮಾನರ ಪರ ನಿಂತಾರೆ, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಯಾರು ಈ ಸಂವಿಧಾನ ಪರ ನಿಂತಾರೆ, ಅವ್ರ ಜೊತೆಯಲ್ಲಿ ಈ ಸಂವಿಧಾನಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಹೋರಾಟ ಮಾಡೋಕ್ಕೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಿದ್ಧ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಲಾಸ್ಟಲ್ಲಿ ಎಷ್ಟು ಜನ ಇಲ್ಲಿ ಸೇರಿದ್ದಾರೆ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತೀನಿ. ಮತ್ತೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು, ಮತ್ತೆ ನಮ್ಮ ಕೋಲಾರ ಜಿಲ್ಲೆಯ ಸುಮಾರು ಉಲಮಗಳು ಇಲ್ಲಿ ಸೇರಿದ್ದಾರೆ, ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ಎಲ್ಲರೂ ಅಷ್ಟೇ ಕೇಳ್ಕೊಳ್ಬೇಕು, ಇಲ್ಲಿ ಸೇರಿರೋರು ಎಲ್ಲರೂ, ಇದು ದೇಶ ನಮ್ಮದು, ಯಾರ್ದು ಅಪ್ಪಂದು ಜಾತಿ, ಯಾರ್ದು ಅಪ್ಪಂದು ಆಸ್ತಿ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸೊ ಮುಂದಿನ ದಿನಗಳಲ್ಲಿ ಯಾವ ಹೋರಾಟ ಕೇಳುತ್ತೆ ಈ ದೇಶ, ಈ ಪ್ರಪಂಚ, ಈ ಜಿಲ್ಲೆ, ಅವಾಗ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ಸ್ಯಾಕ್ರಿಫೈಸು, ಆ ತ್ಯಾಗ, ಆ ಬಲಿದಾನ ಕೊಡಕ್ಕೆ ಸಿದ್ಧ ಅಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮ ಅಸೆಂಬ್ಲಿ ಸಮಿತಿಗೆ ನಾನು ಥ್ಯಾಂಕ್ಸ್ ಹೇಳಿ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ NCP.